ನಮಸ್ಕಾರ, ವೆಲ್ಕಮ್ ಟು ಸೌಜನ್ಯ ಟಾಕ್ಸ್ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಆಯ್ಕೆ ಮಾಡಿರುವಂತಹ ವಿಚಾರ ಮೆಟ್ರೋ ದರ ಏರಿಕೆಯ ಬಗ್ಗೆ. ಹೌದು, ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ನೀಡಿದ್ದು ಟಿಕೆಟ್ ದರವನ್ನ ಏರಿಕೆಯನ್ನ ಮಾಡಿದೆ. ಈ ಬಗ್ಗೆ ಬಿಎಂಆರ್ಸಿಎಲ್ ತನ್ನ ಟ್ವಿಟರ್ ಖಾತೆಯಲ್ಲಿ ಅಧಿಕೃತವಾಗಿ ಘೋಷಣೆಯನ್ನ ಕೂಡ ಮಾಡಿಕೊಂಡಿದೆ. ಅರ್ಧದಷ್ಟು ಅಂದ್ರೆ 46% ಟಿಕೆಟ್ ದರವನ್ನ ಬಿಎಂಆರ್ಸಿಎಲ್ ಹೆಚ್ಚಳ ಮಾಡಿದೆ. ಈ ಬಗ್ಗೆ ಕೆಲ ದಿನಗಳ ಹಿಂದೆ ಚರ್ಚೆ ನಡೀತಾನೆ ಇತ್ತು, ಸಭೆ ಮೇಲೆ ಸಭೆ ನಡೀತಾ ಇತ್ತು, ಟಿಕೆಟ್ ದರ ಏರಿಕೆ ಮಾಡ್ಬೇಕು ಮಾಡಬಾರ್ದು ಅಂತ. ಕೊನೆಗೂ ಕೂಡ ಸತತ 8 ವರ್ಷಗಳ ಬಳಿಕ ಮೆಟ್ರೋ ದರವನ್ನ ಏರಿಕೆ ಮಾಡಲಾಗಿದೆ. ಈ ಹಿಂದೆ ಕಳೆದ ವಾರವಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮೆಟ್ರೋ ದರ ಏರಿಕೆಯಾದ್ರೆ ಆಗ್ಲಿ, ನಮ್ದೇನು ತಕರಾರಿಲ್ಲ, ನಮ್ಮ ಸರ್ಕಾರ ಯಾವುದೇ ತಕರಾರು ಮಾಡೋದಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಸೂಚನೆಯನ್ನ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಇದೀಗ ಬಿಎಂಆರ್ಸಿಎಲ್ ಮೆಟ್ರೋ ದರವನ್ನ ಏರಿಕೆ ಮಾಡಿದೆ. ಇದರಿಂದ ಜನರಿಗೆ ನಿಜವಾಗ್ಲೂ ತೊಂದರೆ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆಟ್ರೋವನ್ನ ಅವಲಂಬಿತರಾಗಿರೋ ಅದೆಷ್ಟೋ ಜನ ಸಿಲಿಕಾನ್ ಸಿಟಿ ಮಂದಿ ಟಿಕೆಟ್ ದರ ಏರಿಕೆಯ ಬೆನ್ನಲ್ಲೇ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಟ್ವಿಟರ್ ಖಾತೆಯಲ್ಲಿ ಧರಣಿ ಪೋಸ್ಟರ್ ಗಳನ್ನ ಹಾಕುವ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫೆಬ್ರವರಿ 8ರಿಂದಲೇ ಈ ಮೆಟ್ರೋ ದರ ಏರಿಕೆಯಾಗಿದ್ದು 10 ರಿಂದ 90 ರೂಪಾಯಿವರೆಗೆ ಏರಿಕೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಎಷ್ಟೆಷ್ಟು ಕಿಲೋಮೀಟರ್ಗೆ ಎಷ್ಟೆಷ್ಟು ದರವನ್ನ ಹೆಚ್ಚಳ ಮಾಡಲಾಗಿದೆ ಅಂತ ತಿಳಿಸಿಕೊಡ್ತೀನಿ. 0 ಯಿಂದ 2 ಕಿಲೋಮೀಟರ್ಗೆ ಈ ಹಿಂದೆ 10 ರೂಪಾಯಿ ಇತ್ತು, ಈಗಲೂ ಕೂಡ 10 ರೂಪಾಯಿನೇ ಇದೆ. 2 ರಿಂದ 4 ಕಿಲೋಮೀಟರ್ಗೆ ಈ ಹಿಂದೆ 15 ರೂಪಾಯಿ ಇತ್ತು, ಈಗ 20 ರೂಪಾಯಿಗೆ ಏರಿಕೆಯಾಗಿದೆ. 4 ರಿಂದ 6 ಕಿಲೋಮೀಟರ್ಗೆ 20 ರೂಪಾಯಿ ಈ ಹಿಂದೆ ಇತ್ತು, ಈಗ 30 ರೂಪಾಯಿಗೆ ಏರಿಕೆಯನ್ನ ಮಾಡಲಾಗಿದೆ. 6 ರಿಂದ 8 ಕಿಲೋಮೀಟರ್ಗೆ ಈ ಹಿಂದೆ 25, ಈಗ 40ಕ್ಕೆ ಏರಿಕೆಯಾಗಿದೆ. 8 ರಿಂದ 10 ಕಿಲೋಮೀಟರ್ಗೆ 35 ರೂಪಾಯಿ ಇತ್ತು, ಇವಾಗ 50ಕ್ಕೆ ಏರಿಕೆಯಾಗಿದೆ. 10 ರಿಂದ 15 ಕಿಲೋಮೀಟರ್ಗೆ 40 ರೂಪಾಯಿ, ಈಗ 60 ರೂಪಾಯಿ ಆಗಿದೆ. ಹಾಗೆ 15 ರಿಂದ 20 ಕಿಲೋಮೀಟರ್ಗೆ ಈ ಹಿಂದೆ 50 ರೂಪಾಯಿ ಇತ್ತು, ಈಗ 70 ರೂಪಾಯಿಗೆ ಏರಿಕೆಯಾಗಿದೆ. 20 ರಿಂದ 25 ಕಿಲೋಮೀಟರ್ಗೆ 60 ರೂಪಾಯಿ ಇತ್ತು, ಈಗ 80 ರೂಪಾಯಿಗೆ ಏರಿಕೆಯಾಗಿದೆ. 25 ರಿಂದ 30 ಕಿಲೋಮೀಟರ್ಗೆ ಈ ಹಿಂದೆ 60 ರೂಪಾಯಿ ಇತ್ತು, ಆದ್ರೆ ಇನ್ನು ಮುಂದೆ 90 ರೂಪಾಯಿ ಆಗಲಿದೆ. ಇದನ್ನ ಹೊರತುಪಡಿಸಿ ನಮ್ಮ ಮೆಟ್ರೋ ಸ್ಮಾರ್ಟ್ ಕಾರ್ಡ್ ಯಾರ ಹತ್ರ ಇದೆಯೋ ಅವರಿಗೆ 5% ರಿಯಾಯಿತಿ ಇರುತ್ತೆ. ಆದ್ರೆ ಅವರ ಸ್ಮಾರ್ಟ್ ಕಾರ್ಡ್ ಅಲ್ಲಿ ಮ್ಯಾಕ್ಸಿಮಮ್ 90 ರೂಪಾಯಿ ಅಕೌಂಟ್ ಅಂತೂ ಇರಲೇಬೇಕು. ಹಾಗಿದ್ರೆ ಮಾತ್ರ ಈ ರಿಯಾಯಿತಿ ಅನ್ವಯ ಆಗುತ್ತೆ. ಅದೇ ರೀತಿ QR ಕೋಡ್ ರಿಯಾಯಿತಿಯನ್ನ ಬಿಎಂಆರ್ಸಿಎಲ್ ತೆಗೆದು ಹಾಕಿದೆ.